ಆತ್ಮೀಯ ವೀಕ್ಷಕರೇ, ಪರ್ಮನೆಂಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಏನು ನಿರಂತರವಾಗಿ 4 ದಿನಗಳ ಹುಕ್ಕೇರಿ ತಾಲೂಕಾ ಸಮಗ್ರ ನೀರಾವರಿ ಸಲುವಾಗಿ ಏನು ಹೋರಾಟ ನಡೀತಾ ಇತ್ತು, ಅದು ಒಂದು ರೀತಿಯ ಸರ್ಕಾರದ ಮಟ್ಟದಿಂದ ಭರವಸೆ ಸಿಕ್ಕ ನಂತರ ಈ ರೈತರು ಏನೊಂದು ಚಳವಳಿ ಅಥವಾ ಹೋರಾಟವನ್ನು ಮಾಡ್ತಾ ಇದ್ರು, ಅದನ್ನ ಹಿಂದಕ್ಕೆ ಸದ್ಯಕ್ಕೆ ತೆಗೆದುಕೊಂಡಿದ್ದಾರೆ. ಯಾಕೆ ಕಳೆದ 40 ವರ್ಷಗಳಿಂದ ಹುಕ್ಕೇರಿ ನೀರಾವರಿಯಲ್ಲಿ ಹಿನ್ನಡೆ ಸಾಧಿಸಿದೆ ಅನ್ನೋದನ್ನ ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಪ್ರಯತ್ನವನ್ನ ಈ ಹುಕ್ಕೇರಿ ತಾಲೂಕಾ ರೈತ ಸಂಘಟನೆಯವರು ಮತ್ತು ಜಿಲ್ಲೆಯ ಇತರೆ ರೈತ ಸಂಘಟನೆ ಮುಖಂಡರು ಕೂಡ ಜನರ ಮುಂದೆ ಅದನ್ನ ಅನಾವರಣವನ್ನ ಮಾಡಿದ್ದಾರೆ. ಈ ಒಂದು ರೈತರ ಹೋರಾಟದ ಕಿಚ್ಚು ಯಾವ ರೀತಿಯಾಗಿತ್ತು ಅಂತಂದ್ರೆ, ಸರ್ಕಾರದ ಮಟ್ಟದ ನೀರಾವರಿ ನಿಗಮದ ಅಧಿಕಾರಿ ರಾಜೇಶ್ ಅಂಬಿನಬಾವಿ ಅವರು ಬಂದು ಹಂತ ಹಂತವಾಗಿ ನಾವು ಹುಕ್ಕೇರಿ ತಾಲೂಕವನ್ನ ಸಮಗ್ರ ನೀರಾವರಿಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟ ನಂತರ ಈ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ ಕಂಡಿದೆ. ಆದ್ರೆ ಎಲ್ಲಿಯೋ ಈ ಒಂದು ಭರವಸೆ ರೈತರಲ್ಲಿ ಒಂದು ಆಶಾಕಿರಣವನ್ನು ಮೂಡಿಸಿದೆ. ಅದೇ ರೀತಿಯಾಗಿ ಹೋರಾಟಗಾರರಿಗೂ ಕೂಡ ನಾವು ಮಾಡಿದ ಒಂದು ಹೋರಾಟಕ್ಕೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭರವಸೆ ಮತ್ತು ನಂಬಿಕೆಯನ್ನು ಕೂಡ ಇವತ್ತು ಹುಟ್ಟುಹಾಕಿದೆ. ಏನು ಮಾತಿಗೆ ಮಾತು ಬೆಳೆದು ಸತೀಶ್ ಜಾರಕಿಹೊಳಿ ಅವರನ್ನ ಟಾರ್ಗೆಟ್ ಮಾಡಿದ್ರು ಅಥವಾ ನಿಖಿಲ್ ಕತ್ತಿ ಅವರನ್ನ ಟಾರ್ಗೆಟ್ ಮಾಡಿದ್ರು ಅಂತಕ್ಕದ್ದು ಇಲ್ಲಿ ಮುಖ್ಯ ಅಲ್ಲ. ಸಮಗ್ರ ನೀರಾವರಿಗಾಗಿ ಏನೋ ಒಂದು ಹೋರಾಟವನ್ನ ಮಾಡ್ತಾ ಇದ್ರು. ಆ ಹೋರಾಟದ ಫಲವಾಗಿ ಮುಂದಿನ ದಿನಗಳಲ್ಲಾದ್ರೂ ಈ ರೈತರು ಒಂದು ನೆಮ್ಮದಿಯ ಬದುಕನ್ನ ಹುಕ್ಕೇರಿ ತಾಲೂಕಿನಲ್ಲಿ ಕಾಣ್ತಾರೆ ಅಂತಕ್ಕಂಥ ಒಂದು ಆಶಾಕಿರಣ ಎಲ್ಲಿಯೋ ಮೂಡಿದೆ. ಅದೇ ರೀತಿಯಾಗಿ ಈ ಒಂದು ನೀರಾವರಿ ನಿಗಮದ MD ರಾಜೇಶ್ ಅಂಬಿನಬಾವಿ ಅವರು ಬಂದ್ರು. ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಕ್ಷೇತ್ರಕ್ಕೆ ಅಥವಾ ಹೋರಾಟದ ಸಂದರ್ಭದಲ್ಲಿ ಭಾಗವಹಿಸದೇ ಇದ್ರು ಕೂಡ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ನೀರಾವರಿ ನಿಗಮದ ಅಧಿಕಾರಿಯನ್ನ ಸ್ಥಳಕ್ಕೆ ಕಳುಹಿಸುವುದರ ಮೂಲಕವಾಗಿ ಒಂದು ಭರವಸೆಯನ್ನ ಕೊಟ್ಟರು. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಈ ಬೇರೆ ಬೇರೆ ಕಾರಣಗಳಿಂದ ಈ ಹೋರಾಟ ಬೇರೆ ಸ್ವರೂಪವನ್ನು ಪಡಿತಾ ಇತ್ತು. ಆದ್ರೂ ಕೂಡ ರೈತ ಸಂಘದ ಮುಂಚೂಣಿ ನಾಯಕರಾಗಿ ಏನು ಗುರುತಿಸಿಕೊಂಡಿದ್ರು ಚುನ್ನಪ್ಪ ಪೂಜಾರಿ ಅವರು. ಈ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವರ ಕೊಡುಗೆಯೂ ಕೂಡ ತುಂಬಾ ಪ್ರಮುಖವಾದದ್ದು. ಯಾಕಂದ್ರೆ ಅವರು ಸ್ಥಳಕ್ಕೆ ಆಗಮಿಸದೇ ಇದ್ರೂ ಸಹಿತ ನೀರಾವರಿ ನಿಗಮದ ಅಧಿಕಾರಿಯನ್ನು ಕಳಿಸಿಕೊಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರವನ್ನು ನೀರಾವರಿ ಮಾಡ್ತಾರೆ ಅಂತ ಭರವಸೆಯನ್ನ ಹುಟ್ಟುಹಾಕಿದ್ದಾರೆ. ಅದೇ ರೀತಿಯಾಗಿ ಹೋರಾಟದ ಸಂದರ್ಭದಲ್ಲಿ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷರಾಗಿದ್ದಂತ ಚುನ್ನಪ್ಪ ಪೂಜಾರಿ ಅವರು ಹುಕ್ಕೇರಿ ಕ್ಷೇತ್ರವನ್ನ ನಂದನವನಾಗಿ ಮಾಡಬೇಕು ಅಥವಾ ನೀರಾವರಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ರು. ಅದಕ್ಕೆ ತಕ್ಕಂತೆ ಸ್ಪಂದಿಸಿದ ಸತೀಶ್ ಜಾರಕಿಹೊಳಿ ಅವರು ನೀರಾವರಿ ನಿಗಮದ ಅಧಿಕಾರಿಯನ್ನ ಹುಕ್ಕೇರಿಗೆ ಕಳಿಸಿಕೊಡುವುದರ ಮೂಲಕವಾಗಿ ಏನೋ ಒಂದು ಯೋಜನೆಗಳು ಆಗ್ಬೇಕಾಗಿದೆ, ಎಲ್ಲೆಲ್ಲಿ ಯಾವ ಕೆಲಸಗಳನ್ನ ಮಾಡಬೇಕಾಗಿದೆ, ಎಷ್ಟು ಬಜೆಟ್ ಬೇಕು ಅದನ್ನೆಲ್ಲವನ್ನ ಅಧ್ಯಯನ ಮಾಡಿಕೊಂಡು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಆ ಮಾತಿಗೆ ಬದ್ಧರಾದಂತ MD ಅವರು ಏನು ಹುಕ್ಕೇರಿ ಕ್ಷೇತ್ರಕ್ಕೆ ಬಂದ ತಕ್ಷಣ ಎಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡು ಸರ್ಕಾರಕ್ಕೆ ಕೂಡ ಸಲ್ಲಿಸ್ತಾ ಇದ್ದಾರೆ. ರಾಜ್ಯದ ಪ್ರಬಲ ನಾಯಕರಲ್ಲಿ ಒಂದಾಗಿರ್ತಕ್ಕಂಥ ಮತ್ತು ಸರ್ಕಾರದ ಪ್ರಮುಖ ಖಾತೆಯನ್ನ ನಿರ್ವಹಿಸತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮನಸ್ಸು ಮಾಡಿದ್ರೆ ನೀರಾವರಿ ಆಗೋದ್ರಲ್ಲಿ ಏಳು ಮಾತಿಲ್ಲ ಅಂತ ಚುನ್ನಪ್ಪ ಪೂಜಾರಿ ಅವರು ಹೇಳಿದ್ರು. ಚುನ್ನಪ್ಪ ಪೂಜಾರಿ ಅವರು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಹೋರಾಟದ ಸಂದರ್ಭದಲ್ಲಿ ಏನ್ ಹೇಳಿದ್ರು ಮತ್ತು ಹೋರಾಟ ಅಂತ್ಯವಾಗುವ ಸಂದರ್ಭದಲ್ಲಿ ಏನ್ ಹೇಳಿದ್ರನ್ನ ಒಂದ್ಸರಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ಮುಂದುವರೆದು ಮಾತನಾಡಿದಂತ ಚುನ್ನಪ್ಪ ಪೂಜಾರಿ ಅವರು, ನಾವು ಯಾವುದೇ ಪೂರ್ವಗ್ರಹ ಪೀಡಿತವಾಗಿ ಅಥವಾ ಯಾವುದೇ ರಾಜಕೀಯ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ನಾವು ಇಲ್ಲಿ ಮಾತನಾಡ್ತಾ ಇರಲಿಲ್ಲ. ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನ ನಮ್ಮ ಕಣ್ಣಿಂದ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗದೇ ಇರೋದ ಕಾರಣ ಅನಿವಾರ್ಯವಾಗಿ ರಾಜಕಾರಣಿಗಳ ಕಿವಿ ಹಿಂಡಬೇಕಾಗಿತ್ತು. ಅದು ನಿಖಿಲ್ ಕತ್ತಿ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ಇನ್ನುಳಿದಂತ DK ಶಿವಕುಮಾರ್ ಇರಲಿ ಅಥವಾ ರಾಜ್ಯ ಸರ್ಕಾರದ ಮಟ್ಟದ ಸಚಿವರನ್ನಾಗಿ ನಾವು ಟೀಕೆ ಮಾಡುವುದು ಅನಿವಾರ್ಯ ಆಗಿತ್ತು. ಯಾವಾಗ ನಾವು ಕಠೋರ ಶಬ್ದಗಳಲ್ಲಿ ಅವರ ನಿಂದನೆಯನ್ನ ಮಾಡಿದ್ವಿ, ಈ ಕೂಗು ವಿಧಾನಸೌಧಕ್ಕೆ ಕೇಳಿದ ತಕ್ಷಣ ಈ ಸರ್ಕಾರದ ಮಟ್ಟದಲ್ಲಿ ಇಲ್ಲಿ ಸ್ಪಂದನೆ ಮಾಡಿದ್ದಾರೆ. ಒಂದು ರೀತಿಯಾಗಿ ನಮಗೆ ಇದು ನೈತಿಕ ಗೆಲುವನ್ನು ತಂದು ಕೊಟ್ಟಿದೆ. ಮತ್ತು ಹೋರಾಟದ ಸಂದರ್ಭದಲ್ಲಿ ನಾವು ಯಾರಿಗೇನಾದ್ರೂ ಅಂದ್ರೂ ಕೂಡ ಕ್ಷಮೆ ಇರಲಿ, ನನ್ನ ಸ್ವಯಂ ಹಿತಾಸಕ್ತಿಗಾಗಿ ನಾನು ಯಾರ ಬಗ್ಗೆ ಟೀಕೆಯನ್ನ ಮಾಡಿಲ್ಲ, ರೈತರಿಗೆ ಒಳ್ಳೇದಾಗ್ಲಿ ಅಂತ ಟೀಕೆಯನ್ನ ಮಾಡಿದ್ದೀವಿ ಅಂತ ಹೇಳಿ ಚುನ್ನಪ್ಪ ಪೂಜಾರಿ ಅವರು ಹೇಳಿದ್ರು. ರೈತಪರ ನ್ಯಾಯಕ್ಕಾಗಿ ಹೋರಾಟ ಒಂದ್ ಕಡೆ ನಡೆದ್ರು ಕೂಡ ಈ ಹೋರಾಟದ ಹಿನ್ನೆಲೆ ಬೇರೆನೇ ಸ್ವರೂಪ ಪಡೆದಿತ್ತು. ಸ್ವಲ್ಪ ಅಂದ್ರ ಕತ್ತಿ ಕುಟುಂಬ ಫಸ್ಟ್ ನಂಬರ್ ಆರೋಪಿ. ನಾವ್ ಎಲ್ಲಿ ಬೇಕಾದಲ್ಲಿ ಹೇಳ್ತು, ಅವ್ರು ಮೋಸ ಮಾಡೋದಕ್ಕಾಗಿ ನಾವು ಬೀದಿ ಒಳಗೆ ಕೂತು. ಈಗ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ತಾವು ಕೂಡ ತಮ್ಮ ಕ್ಷೇತ್ರದಾಗ ಕೂಡ ಕೆಲವು ನೀರಾವರಿಗಳು ಆಗ್ಬೇಕಾಗ್ಯಾವ, ಇಲ್ಲ ಅಂತ ಹೇಳಿಲ್ಲ. ಸುಮಾರು ಒಂದು 400-500 ಕೋಟಿ ರೂಪಾಯಿ ನೀರಾವರಿ ಹೊಸದಾಗಿ ಆಗ್ಬೇಕಾಗ್ಯಾವು. ಕೆಲವು ಹಿಂದುಳಿದವು, ಕೆಲವು ಜೀವಗಳು ಆಗಿದಾವು, ಅವನು ಕೂಡ ತಾವು ನೀರಾವರಿ ಮಾಡ್ರಿ. ನನ್ನ ಒಂದು ವಿಚಾರ ಏನಪ್ಪಾ ಅಂತಂದ್ರ, ಜಿಲ್ಲಾ ಉಸ್ತುವಾರಿ ಅವರ ಸಚಿವರ ಮನಸ್ಸು ಮಾಡ್ರೆ ಮಲ್ಲಿಕಾರ್ಜುನ ನೀರಾವರಿ ಆಗ್ತೈತಿ. ಅಂದ್ರೆ ಈಗ ಏನಾದ್ರು ಈ ಕ್ಷೇತ್ರದಲ್ಲಿ ನೀರಾವರಿ ದೃಷ್ಟಿಯಿಂದ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪ್ರಮುಖ ಪಾತ್ರ ವಹಿಸಬೇಕು ಮತ್ತು ಅವ್ರ ಕಡೆಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥ. ಹೌದು, 100% ಈ ಕ್ಷೇತ್ರದಾಗ ಕೂಡ ಈಗೇನ ಕತ್ತಿ ಅವರ ಕ್ಷೇತ್ರದಾಗತ್ತಿ ಇಲ್ಲಿ ನೀರಾವರಿ ಆಗ್ಬೇಕಪ್ಪ ಅಂದ್ರ ಜಿಲ್ಲಾ ಉಸ್ತುವಾರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮನಸ್ಸು ಮಾಡ್ರೆ ನೀರಾವರಿ ಆಗ್ತೈತಿ, ಇಲ್ಲಾಂದ್ರೆ ನೀರಾವರಿ ಆಗುದಿಲ್ಲ. ಯಾಕಂತಂದ್ರ ಇಡೀ ಅವ್ರದಲ್ಲಿ ಇರ್ತಕ್ಕಂಥ ಒಂದು ತಾಕತ್ ಐತಿ. ನಾನು ಸತೀಶ್ ಜಾರಕಿಹೊಳಿ ಅವರ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊತೀವಿ, ಕೈ ಮುಗಿದು ಹುಕ್ಕೇರಿ ತಾಲೂಕ್ ಪರವಾಗಿ ಕೈ ಮುಗಿತೀವಿ. ಇಲ್ಲಿ ರಾಜಕಾರಣ ನೋಡ್ಬೇಡ್ರಿ.
ನನ್ನ ರೈತ ದೇವ್ರುಗಳು ನೋಡ್ರಿ ಪಾಪ ಅನಾಥ ಆಗ್ಯಾರು. 55 ವರ್ಷದಿಂದ ಅನಾಥ ಆಗ್ಯಾರ. ಆ ರಾಜ್ಯದ ಮುಖ್ಯಮಂತ್ರಿಗೆ ದೇವರ ಬುದ್ಧಿ ಕೊಟ್ಟು ಎಮ್ಮಡಿಗೆ ಹೇಳಿದ, ಜಿಲ್ಲಾ ಉಸ್ತುವಾರಿ ಅವರು ಕೂಡ ಎಮ್ಮಡಿಗೆ ಹೇಳ್ರ ಪರಿಸ್ಥಿತಿ ಯಾವ ರೀತಿ ತೀರ್ಮಾನ ಆಗದ ನೋಡ್ರಿ. ನಿನ್ನೆ ಮೊನ್ನೆ ನಿಮಗ ಹೇಳಿದ್ವಿ ಅಂದ್ರ ನೀರಾವರಿ ಮಾಡ್ರ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರ ಮಾಡ್ಬೇಕ. ಯಾಕಂತಂದ್ರ ಸರ್ಕಾರದಾಗ ಅವ್ರದ ಉಸ್ತುವಾರಿ ಅದಾರು, ಮಂತ್ರಿ ಅದಾರು, ಅವ್ರದೇ ಸರ್ಕಾರ ಐತಿ. ಅವ್ರು ಹೇಳ್ರಪ್ಪ ಅಂದ್ರ ಅಲ್ಲೆಲ್ಲ ನಡೀತೈತಿ ಅನ್ನುವಂತ ವಿಚಾರಕ್ಕಾಗಿ ನಾವು ಹೇಳಿರ್ತಕ್ಕಂಥದ್ದು. ಅವರು ಕೂಡ ಅವ್ರಿಗೆ ಮಾತಾಡಿರತ್ತ. ಯಾಕಂದ್ರೆ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆ SP ಅವರು ಕೂಡ ಮಾತಾಡ್ರಿ, ಇಲ್ರಿ ಅಧ್ಯಕ್ಷರ ನೀವು ನಾವು ಬಂದ್ರು 7 ಮಂದಿ ಅಲ್ಲ, ಯಾರು ಬಾದ್ರು ಹೇಳವ್ರಲ್ಲ, ಅದಕ್ಕಾಗಿ ಮುಖ್ಯಮಂತ್ರಿ ಮತ್ತು ಮಿನಿಸ್ಟರ್ ಕೂಡಿ MD ಅವ್ರನ್ನ ಕರ್ಸತ್ತರು. ಈಗಾದ್ರೂ ಕೂಡ ಅವರ ಈ ಹೋರಾಟ ಮೇಲ್ನೋಟಕ್ಕೆ ರೈತ ಪರವಾಗಿ ಹೋರಾಟ ಅಂತ ಕಂಡು ಬಂದ್ರು ಕೂಡ ಇದರಲ್ಲಿ ಒಂದು ರಾಜಕೀಯ ಲೆಕ್ಕಾಚಾರಗಳು ಬೇರೆನೆ ಇತ್ತು. ಆದ್ರೆ ಆ ರಾಜಕೀಯ ಎಲ್ಲಾ ಲೆಕ್ಕಾಚಾರಗಳು ಇವತ್ತು ಬುಡಮೇಲಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಟಾರ್ಗೆಟ್ ಮಾಡಿಯೋ ಅಥವಾ ನಿಖಿಲ್ ಕತ್ತಿ ಅವರನ್ನ ಟಾರ್ಗೆಟ್ ಮಾಡಿಯೋ ಏನು ಹೋರಾಟ ನಡೀತಾ ಇತ್ತು. ಒಂದು ಕಡೆ ನಿಖಿಲ್ ಕತ್ತಿ ಅವರು ಅಥವಾ ಕತ್ತಿ ಕುಟುಂಬದವರು ಈ ಕ್ಷೇತ್ರದ ನೀರಾವರಿಗೆ ಹಿನ್ನಡೆಗೆ ಕಾರಣ ಅಂತ ಹೇಳಿದ್ರು. ಇನ್ನು ಕೆಲವೊಂದು ಜನ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿಯಾಗಿ ಏನು ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇದನ್ನೆಲ್ಲವನ್ನ ಸೂಕ್ಷ್ಮವಾಗಿ ಗ್ರಹಿಸಿದಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಹೋರಾಟದ ಸಂದರ್ಭದಲ್ಲಿ ಯಾಕೆ ಇಲ್ಲಿ ಬರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು. ಯಾಕಂದ್ರೆ ಮೊದಲೇ ಚಾಣಾಕ್ಷ ರಾಜಕಾರಣಿ ಆಗಿರೋ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಯೋಜನೆಗೆ ವೈಯಕ್ತಿಕವಾಗಿ ಅನ್ನೋದಕ್ಕಿಂತ ಸರ್ಕಾರದ ಮಟ್ಟದಲ್ಲಿ ಎಲ್ಲಾ ರೀತಿಯ ಭರವಸೆ ಮತ್ತು ಸಹಕಾರವನ್ನ ನೀಡತಕ್ಕಂತ ಭರವಸೆಯನ್ನ ಕೊಟ್ಟಿದ್ರು. ಎಂದೂ ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ತಾರತಮ್ಯ ಮಾಡದಂತ ಜಾರಕಿಹೊಳಿ ಬಡತನ ಅಧಿಕಾರ ಸಿಕ್ಕಾಗ ಇಡೀ ಜಿಲ್ಲೆಯ ಅಥವಾ ರಾಜ್ಯದ ಅಭಿವೃದ್ಧಿ ಅಂತ ಗಮನ ಕೊಡ್ತಾ ಇರೋದು ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂತ ಸತ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಜಾರಕಿಹೊಳಿ ಅವರೇ ಕೆಲಸವನ್ನ ಮಾಡ್ತಾ ಇಲ್ಲ ಅಂತೇಳಿ ಬಿಂಬಿಸೋದಕ್ಕೆ ಏನೋ ಹೋಗಿದ್ರು. ಅವರಿಗೆ ಇದು ಒಂದು ರೀತಿಯಾದ ತಿರುಗಬಾಣವಾಗಿದೆ. ಇದೆಲ್ಲವನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿದ್ದಂತ ಸತೀಶ್ ಜಾರಕಿಹೊಳಿ ಅವರು ಹುಕ್ಕೇರಿಯಲ್ಲಿ ನಡೀತಾ ಇತ್ತು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ನಾನು ಹೋದ್ರೂ ಕೂಡ, ಯಾಕಂದ್ರೆ ಸುಮಾರು 2,500 ಕೋಟಿಯವರೆಗಿನ ಈ ಬಜೆಟ್ ಏಕಕಾಲಕ್ಕೆ ಆಗ್ತಕ್ಕಂಥ ಕೆಲಸ ಆಗಿರ್ಲಿಲ್ಲ. ಒಂದು ವೇಳೆ ಹುಕ್ಕೇರಿಯಲ್ಲಿ ನಡೀತಕ್ಕಂಥ ಧರಣಿಯಲ್ಲಿ ನಾನು ಕೂಡ ಏನಾದ್ರು ಭಾಗಿಯಾದ್ರೆ ಮತ್ತೆ ಈ ರೈತ ಸಂಘಟನೆಯವರು ಈ ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ನೀರಾವರಿಗಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರೆ ಕೇವಲ ಸತೀಶ್ ಜಾರಕಿಹೊಳಿ ಹುಕ್ಕೇರಿಗೆ ಮಾತ್ರ ಹೋದ್ರು, ಅದು ಯಾವುದೋ ರಾಜಕೀಯ ಲೆಕ್ಕಾಚಾರ ಇದೆ, ಹಾಗಂತ ಬೇರೆ ತಾಲೂಕುಗಳಿಗೆ ಬಂದಿಲ್ಲ ಅಂತಕ್ಕಂಥ ಒಂದು ಬಿಂಬಿಸುವ ಪ್ರಯತ್ನವನ್ನ ಕೂಡ ಇಲ್ಲಿ ಆಗ್ತಾ ಇತ್ತು. ಇದನ್ನೆಲ್ಲವನ್ನ ಅರಿತುಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ನಾನು ಮಾತನಾಡಿ ತೋರಿಸುವ ಮಾತುಗಾರನಲ್ಲ, ಮಾಡಿ ತೋರಿಸುವ ಛಲಗಾರ ಅಂತಕ್ಕಂಥ ಒಂದು ಮಾತಿಗೆ ಕಟ್ಟುಬದ್ಧರಾಗಿ ಹುಕ್ಕೇರಿಯ ಸಮಗ್ರ ನೀರಾವರಿಗೆ ಎಲ್ಲಾ ರೀತಿಯ ಭರವಸೆಯನ್ನ ನೀಡುವುದರ ಮೂಲಕ ಮತ್ತು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಜಾರಿಯನ್ನ ಮಾಡುವ ಒಂದು ದಿಟ್ಟ ಕ್ರಮಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಏನಾದರೂ ಹುಕ್ಕೇರಿಯಲ್ಲಿ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ ನಾನು ಈಗಾಗಲೇ ಹೇಳಿದಂತೆ ಜಿಲ್ಲೆಯ ಇತರೆ 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಇದೇ ರೀತಿಯಾಗಿ ಹೋರಾಟವನ್ನ ಮಾಡಿ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮೇಲೆ ರಾಜಕೀಯ ಹಿನ್ನಡೆಯನ್ನು ಮಾಡುವ ಲೆಕ್ಕಾಚಾರದಲ್ಲಿ ಕೂಡ ಈ ಹೋರಾಟಗಳು ಮುಂದುವರಿಯುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದ್ವು. ಅಕಸ್ಮಾತ್ ಆಗಿ ಈ ಹೋರಾಟ ಬೆಳಗಾವಿ ಜಿಲ್ಲೆಯಾದ್ಯಂತ ಹೊರಟ್ರೆ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಅತ್ಯಂತ ಹೆಚ್ಚು ಶಾಸಕರನ್ನು ಹೊಂದಿರತಕ್ಕಂಥ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ. ಸುಮಾರು 18 ಶಾಸಕರನ್ನು ಹೊಂದಿರತಕ್ಕಂಥ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು 2 ಅಥವಾ 2,500 ಕೋಟಿ ಅನುದಾನವನ್ನು ಕೇಳಿದ್ರೆ ಸುಮಾರು ಹೆಚ್ಚು ಕಡಿಮೆ 35,000ದಿಂದ 40,000 ಕೋಟಿಯ ತನಕ ಬಜೆಟ್ ಆಗ್ತಾ ಇತ್ತು. ಇಷ್ಟೆಲ್ಲವನ್ನ ಏಕಕಾಲಕ್ಕೆ ಸರ್ಕಾರದ ಮಟ್ಟದಲ್ಲಿಯೂ ಸಾಧ್ಯ ಇರಲಿಲ್ಲ, ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಧಿಕಾರ ಇದೆ ಎಂಬ ಕಾರಣಕ್ಕೆ ಇಷ್ಟೆಲ್ಲವನ್ನ ಏಕಕಾಲಕ್ಕೆ ಮೇಂಟೈನ್ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಇಷ್ಟು ಏನೋ ಒಂದು ರೈತ ಪರ ಹೋರಾಟದಿಂದ ಈ ಸರ್ಕಾರದ ಗಮನವನ್ನ ಸೆಳೆದಂತ ಈ ಜಿಲ್ಲೆಯ ಅಥವಾ ಹುಕ್ಕೇರಿ ತಾಲೂಕಿನ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದಂತ ರೈತ ಮುಖಂಡರಿಗೂ, ರೈತಾಪಿ ವರ್ಗದವರಿಗೂ ಮತ್ತು ಹೋರಾಟಗಾರರಿಗೂ ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳನ್ನ ಹೇಳುವುದರ ಜೊತೆಗೆ ಏನು ಈ ಒಂದು ಹೋರಾಟ ಯಾವ ಸ್ವರೂಪಕ್ಕಾಗಿ ಆಗಿತ್ತು, ಯಾವ ಲೆಕ್ಕಾಚಾರದಿಂದ ಆಗಿತ್ತು, ಯಾರಿಗೆ ಯಾರು ಹಿನ್ನಡೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು, ಇಲ್ಲಿ ಯಾರು ಯಾರನ್ನ ಎತ್ತಿ ಕಟ್ಟಿದ್ರು, ಅವರ ಉದ್ದೇಶ ಏನಾಗಿತ್ತು ಅನ್ನೋದನ್ನು 1-2 ದಿನಗಳಲ್ಲಿ ಸಂಪೂರ್ಣವಾಗಿ ವೀಕ್ಷಕರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಪರ್ಫೆಕ್ಟ್ ವಾಹಿನಿ ಮಾಡ್ತಾ ಇದೆ. ವೀಕ್ಷಕರಿಗೆ ಒಂದು ಭರವಸೆಯನ್ನ ಕೊಡ್ತಾ ಇದ್ದೀವಿ, ಈ ಹೋರಾಟದ ಹಿಂದಿನ ರೋಚಕತೆ ಸತ್ಯಾಸತ್ಯತೆಗಳನ್ನು ನಿಮ್ಮ ಮುಂದೆ ನಾವು ತೆರೆದಿಟ್ಟಾಗ ನಿಜವಾಗಿಯೂ ನಿಮಗೆ ಒಂದು ರೀತಿಯ ಆಶ್ಚರ್ಯಕರವಾದಂತಹ ಸುದ್ದಿಗಳು ಕೇಳಿ ಬರ್ತಾ ಇದೆ. ಕಾರಣ ಏನಂತಂದ್ರೆ ಇದರ ಹಿನ್ನೆಲೆ ಏನು, ಸ್ವರೂಪ ಏನು, ಯಾರನ್ನ ತುಳಿಯುವ ಸಲುವಾಗಿ ಯಾರು ಯಾರೊಂದಿಗೆ ಕೈ ಜೋಡಿಸಿ ಈ ಹೋರಾಟಗಳಿಗೆ ಬೆಂಬಲವನ್ನ ಸೂಚಿಸಿದ್ರು, ಈ ಸಂಘಟನೆಕಾರರಿಗೆ ಯಾರು ಬೆನ್ನೆಲುಬಾಗಿ ನಿಂತಿದ್ರು, ಕೊನೆ ಗಳಿಗೆಯಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಯಾವ ರೀತಿಯಾಗಿ ಬುಡಮೇಲಾಯಿತು ಅಂತಕ್ಕಂಥದನ್ನ ಮತ್ತೆ ಹೇಳ್ತಾ ಇದ್ದೀನಿ. 2 ದಿನಗಳಲ್ಲಿ ತಮ್ಮ ಮುಂದೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮ ಧ್ವನಿಯಾಗಿ ಅಂದ್ರೆ ಜನರ ಧ್ವನಿಯಾಗಿ ಪರ್ಫೆಕ್ಟ್ ವಾಹಿನಿ ಮಾಡುತ್ತೆ ಅಂತಕ್ಕಂಥ ಒಂದು ನಂಬಿಕೆ ನಮಗೂ ಕೂಡ ಇದೆ.
ವೀಕ್ಷಕರಿಗೆ ಇಷ್ಟ ಹೇಳ್ತಾ ದಯವಿಟ್ಟು ವಿನಂತಿಯನ್ನ ಮಾಡ್ತಾ ಇದ್ದೀವಿ, ಎಲ್ಲರನ್ನ ಎದುರು ಹಾಕಿಕೊಂಡು ಸತ್ಯಾಸತ್ಯತೆಯ ಸುದ್ದಿಗಳನ್ನ ಮಾಡುವುದರ ಮೂಲಕವಾಗಿ ನೀವು ನಮ್ಮ ಮೇಲಿಟ್ಟಿರುವ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ, ಧಕ್ಕೆ ಬರದ ರೀತಿಯಲ್ಲಿ, ವಿಶ್ವಾಸವನ್ನ ಕಳೆದುಕೊಳ್ಳದ ರೀತಿಯಲ್ಲಿ ಏನು ಕೆಲಸವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಶಕ್ತಿ ತುಂಬಿ ಅಂತೇಳಿ ಕೇಳ್ತೀವಿ. ಹೊರತಾಗಿ ನಾವು ಯಾವುದೇ ದುಡ್ಡು, ಆಸೆ, ಆಕಾಂಕ್ಷೆ, ಆಮಿಷಗಳಿಗೆ ನಾವು ಒಳಗಾಗೋದಿಲ್ಲ. ಸತ್ಯದ ಪರದೆಯ ಸುದ್ದಿಗಳನ್ನ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಈ ವಾಹಿನಿಯನ್ನ ನಾವು ನಡೆಸ್ತಾ ಇದ್ದೇವೆ. ನಿಮ್ಮನ್ನ ಸಹಕಾರ ನಮಗಿರಲಿ. ನಿಮ್ಮ ಸಹಕಾರ ಅಂತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ ದಯವಿಟ್ಟು ನಮ್ಮ ಆತ್ಮಸಾಕ್ಷಿಯ ಜೊತೆ ನೀವು ಕೈ ಜೋಡಿಸಿ ಅಂತ ಹೇಳಿ ವಿನಂತಿಸುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇವೆ. ಮತ್ತೆ ನಿಮ್ಮ ಮುಂದೆ ಹೊಸ ಹೊಸ ಸುದ್ದಿಗಳೊಂದಿಗೆ ಬರ್ತೀವಿ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ.